ಜನವರಿ 22ರಂದು ನಡೆಯಲಿರುವ ಅಯೋಧ್ಯೆಯ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಲಿದ್ದಾರೆ. ಸರಯೂ ನದಿಯಲ್ಲಿ ಸ್ನಾನ ಮಾಡಿ ನಂತರ ಪೂಜೆಯಲ್ಲಿ ಭಾಗಿಯಾಗಲಿದ್ದಾರೆ. ಹೀಗಾಗಿ ನದಿಯಲ್ಲಿ ತೇಲುವ ವಿಶೇಷ ಕೊಠಡಿಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಈ ಕೊಠಡಿಗೆ ಇಂದಿನಿಂದಲೇ ಭಾರಿ ಭದ್ರತೆಯ ಜೊತೆಗೆ ಸಿಸಿಟಿವಿಯನ್ನು ಅಳವಡಿಸಲಾಗಿದೆ. ಈ ವಿಶೇಷ ಕೊಠಡಿಯ ಕುರಿತು ನಮ್ಮ ಪ್ರತಿನಿಧಿ ಜಗದೀಶ್ ಪ್ರತ್ಯಕ್ಷ ವರದಿಯೊಂದನ್ನು ಕೊಟ್ಟಿದ್ದಾರೆ, ನೋಡಿ. ಉದ್ಘಾಟನೆಗೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಇರ್ತಾರೆ. ಆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲು ಅಯೋಧ್ಯೆಗೆ ಬಂದಂತಹ ಸಂದರ್ಭದಲ್ಲಿ ನೇರವಾಗಿ ಸರಯೂ ನದಿಯ ತಟಕ್ಕೆ ಬರ್ತಾರೆ. ಸರಯೂ ನದಿಯ ತಟದಲ್ಲಿ ಬಂದು ಅವರು ಪುಣ್ಯ ಸ್ನಾನವನ್ನ ಮಾಡಿ ತದನಂತರ ಇಲ್ಲಿಂದ ನೇರವಾಗಿ ಅಯೋಧ್ಯೆಯ ರಾಮ ಮಂದಿರದ ಒಳಗಡೆ ಮೂರ್ತಿ ಪ್ರತಿಷ್ಠಾಪನೆಗೂ ಸಹಿತ ಭಾಗಿಯಾಗಲಿದ್ದಾರೆ. ನಾನೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಸ್ನಾನವನ್ನ ಮಾಡುವಂತಹ ಸ್ಥಳ ಅಂದ್ರೆ ಸರಯೂ ನದಿಯ ತಟದ ಭಾಗದಲ್ಲಿದ್ದೀನಿ. ಈಗಾಗಲೇ ಅದಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲಾ ತಯಾರಿಗಳನ್ನ ಇಲ್ಲಿರುವಂತಹ ಆಡಳಿತ ವರ್ಗ ಮಾಡ್ಕೊಂಡು ಹೋಗ್ತಾ ಇದೆ. ಅಂದ್ರೆ ಸರಯೂ ನದಿಯ ತಟ ಒಳಗಡೆ ಏನಂದ್ರೆ ಒಂದು ಅದ್ಭುತವಾದಂತಹ ಅಂದ್ರೆ ತೇಲುವಂತಹ ಒಂದು ರೂಮ್ ಅನ್ನ ನಿರ್ಮಾಣವನ್ನ ಮಾಡಿದ್ದಾರೆ. ಈ ನಿರ್ಮಾಣ ಮಾಡಿರುವಂತಹ ಸ್ಥಳ ಸರಯೂ ನದಿಯ ತಟದಲ್ಲಿ ಮತ್ತೆ ಪೊಲೀಸರು ಸಹಿತ ಈಗಿನಿಂದಲೇ ಬೀಟ್ ಹಾಕುವಂತಹ ಕೆಲಸವನ್ನ ಅಂದ್ರೆ ಭದ್ರತಾ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಸಹಿತ ಇಲ್ಲಿ ಏನು ಅನಾಹುತ ಆಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಪೊಲೀಸರು ಸಹಿತ ಬೀಟ್ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಅತಿ ಹೆಚ್ಚಿನ ಸೆಕ್ಯೂರಿಟಿ ಈ ಒಂದು ಸ್ಥಳಕ್ಕೆ ಇರುತ್ತೆ. ಅದರ ಜೊತೆಗೆ ಹಾಗಾಗಿ ಏನಂದ್ರೆ ಹೆಚ್ಚಿನ ಭದ್ರತೆ ಇರುವಂತಹ ಕಾರಣಕ್ಕಾಗಿ ಈ ಒಂದು ಏನಂದ್ರೆ ತೇಲುವಂತಹ ರೂಮ್ ಏನ್ ನಿರ್ಮಾಣ ಮಾಡಲಾಗಿದೆಯಲ್ಲ ಅಲ್ಲಿ ಈಗಿನಿಂದಲೇ ಪೊಲೀಸರನ್ನ ನಿಯೋಜನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದರ ಜೊತೆ ಸಹಿತ ನಿಯೋಜನೆ ಏನೋ ಸಿಸಿಟಿವಿಗಳನ್ನ ಸಹಿತ ಅಳವಡಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಸುಮಾರು ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆಗಳ ಕಾಲ ಇದೇ ಒಂದು ಸ್ಥಳದಲ್ಲಿ ಇರ್ತಾರೆ. ಇದೇ ಒಂದು ಸ್ಥಳದಲ್ಲಿ ಕೂತ್ಕೊಳ್ತಾರೆ ಅಲ್ಲಿ. ಮತ್ತೆ ಅದರ ಜೊತೆಗೆ ಪುಣ್ಯ ಸ್ನಾನವನ್ನ ಮಾಡಿದ ನಂತರ ತದನಂತರ ಇದೇ ಒಂದು ರೂಮಿನ ಒಳಗಡೆಗೆ ತಮ್ಮ ಏನಂದ್ರೆ ಬಟ್ಟೆಗಳನ್ನ ಚೇಂಜ್ ಮಾಡೋದಾಗಿರ್ಬೋದು ಅಥವಾ ಏನಂದ್ರೆ ಅಲ್ಲಿ ಒಂದು 10 ನಿಮಿಷಗಳ ಕಾಲ ಈ ಒಂದು ಸರಯೂ ನದಿಯ ತಟದ ಸೌಂದರ್ಯವನ್ನ ಸವಿಯುವಂತಹ ಕೆಲಸವನ್ನ ಸಹಿತ ಮಾಡ್ತಾರೆ. ಯಾಕಂದ್ರೆ ಯಾವುದೇ ಒಂದು ದೇವರ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ಅಂತಂದ್ರೂ ಸಹಿತ ಮೊದಲು ಪುಣ್ಯ ಸ್ನಾನ ಆಗುತ್ತೆ. ಅದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏನಂದ್ರೆ ವ್ರತವನ್ನ ಇಟ್ಟಿರುವಂತಹ ಕಾರಣಕ್ಕಾಗಿ ಅಂದ್ರೆ ಈಗಾಗಲೇ ಅಲ್ಲಿ ಏನು ಸ್ಥಳದಲ್ಲೂ ಸಹಿತ ನೋಡ್ತಾ ಇದ್ರೆ ಏನಂದ್ರೆ ಭದ್ರತಾ ದೃಷ್ಟಿಯಿಂದನೂ ಸಹಿತ ಅಧಿಕಾರಿಗಳು ಬಂದು ವೀಕ್ಷಣೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಭದ್ರತೆಯನ್ನ ಕೊಡಲಾಗಿದೆ ಮತ್ತೆ ಯಾವ ರೀತಿಯಾಗಿ ರೆಡಿ ಆಗಿದೆ ಅನ್ನುವಂತಹ ಸಂಪೂರ್ಣವಾದಂತಹ ಮಾಹಿತಿಯನ್ನ ಅಂತಿಮ ಹಂತದಲ್ಲಿ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಇದರಲ್ಲಿ ಅಯೋಧ್ಯೆಯ ಏನಂದ್ರೆ ಮೇಯರ್ ಇದ್ದಾರೆ, ಮತ್ತೆ ಅದರ ಜೊತೆಗೆ ಇಲ್ಲಿರುವಂತಹ ಕಮಿಷನರ್ ಇದ್ದಾರೆ. ಅದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭದ್ರತಾ ಸಿಬ್ಬಂದಿಯ ಮುಖ್ಯಸ್ಥರು ಸಹಿತ ಈ ಒಂದು ಸಂದರ್ಭದಲ್ಲಿ ಇದ್ದಾರೆ. ಅವರೆಲ್ಲರಿಂದನೂ ಸಹಿತ ಏನಂದ್ರೆ ಈ ಒಂದು ಸ್ಥಳದ ಏನಂದ್ರೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ. ಮತ್ತೆ ಅದರ ಜೊತೆಗೆ ಏನಂದ್ರೆ ಇದೇ ಒಂದು ಸ್ಥಳ ಬಹಳಷ್ಟು ಏನಂದ್ರೆ ಹೈ ಸೆಕ್ಯೂರ್ಡ್ ಏರಿಯಾವನ್ನಾಗಿ ಕನ್ವರ್ಟ್ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಯಾಕಂದ್ರೆ ಇದು ಸರಯೂ ನದಿಯ ಘಾಟು ಸುಮಾರು 4 ರಿಂದ 5 ಕಿಲೋಮೀಟರ್ಗಳ ಘಾಟು ಉದ್ದಕ್ಕೂ ಸಹಿತ ಸಿಗುತ್ತೆ. ಈ ಒಂದು ಘಾಟ್ನಲ್ಲಿ ಆ ಸಂದರ್ಭದಲ್ಲಿ ಪ್ರಧಾನಿ ಅವರು ಬಂದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಯಾರಿಗೂ ಇಲ್ಲಿ ಏನಂದ್ರೆ ಅವಕಾಶ ಇರೋದಿಲ್ಲ, ಯಾರಿಗೂ ಇಲ್ಲಿ ಬರೋದಕ್ಕೂ ಸಹಿತ ಏನಂದ್ರೆ ಅವಕಾಶವನ್ನ ಕೊಡೋದಿಲ್ಲ. ಹಾಗಾಗಿ ಸರಯೂ ನದಿ ಏನಂದ್ರೆ 22ನೇ ತಾರೀಕು ಅತಿ ಹೆಚ್ಚು ಭದ್ರತೆ ಇರುವಂತಹ ಸ್ಥಳಗಳಲ್ಲಿ ಅಯೋಧ್ಯೆಯಲ್ಲಿ ಒಂದಾಗಲಿರುವಂತದ್ದು. ಕ್ಯಾಮರಾ ಪರ್ಸನ್ ಮುಳ್ಳಿ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ಅಯೋಧ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.